ನಂಗೆ ಸಾಕಮ್ಮ. ಕೊನೆ ತುತ್ತು, ಇದೊಂದೇ ತುತ್ತು. ಆ ಅಮ್ಮ, ಏನಮ್ಮ? ಒಂದ್ಸರಿ ದೇವಸ್ಥಾನದ ಹತ್ರ ಹೋಗಿ ಬರ್ತೀನಿ. ಯಾಕಮ್ಮ? ನನ್ ಗಂಡ ಕಟ್ಟಿರೋ ತಾಳಿನ ನಾನು ನೋಡ್ಬೇಕು. ಈಗ ಯಾಕೆ ಬಿಡಮ್ಮ? ನೋಡಿ ತುಂಬಾ ದಿನ ಆಯ್ತು, ನೋಡ್ಬೇಕು ಅನಿಸ್ತದೆ ಅಮ್ಮ. ಸರಿನಮ್ಮ. ಮಾವ, ನೀನ್ ಜೀಪ್ ತೆಗಿ, ನಾನು ಇವಾಗ್ಲೇ ಬರ್ತೀನಿ. ಸರಿ ಅಲ್ಲಕ್ಯ. ಏನಾದ್ರೂ ವಿಷಯ ಗೊತ್ತಾಯ್ತಾ? ಎಲ್ರೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದಾರ ಬಾವ. ಇನ್ನೂ ನಂಬರ್ ಇದೆ ಅಲ್ವಾ, ಟ್ರೈ ಮಾಡು. ಇದು ನಮ್ಮ ಹತ್ರ ಇರೋ ಕೊನೆ ನಂಬರ್. ಅಮ್ಮ ಅಲೇಖ್ಯ, ಫೋನ್ ಯಾರ್ದು ಅಂತ ನೋಡಮ್ಮ. ಸರಿ ಅಮ್ಮ. ಅವನಿ, ಹಾ ಬಂದೆ ಅತ್ತೆ. ಬಾವ, ನೀನ್ ಮಾತಾಡ್ತಾ ಇರು, ನಾನು ಕೆಳಗಡೆ ಹೋಗಿ ಬರ್ತೀನಿ. ಸರಿ ಹೆಸರು ಚಂದ್ರಶೇಖರ್. ಹಾ ಸರಿ. ಹಲೋ, ಹೇಳಿ. ಚಂದ್ರಶೇಖರ್ ಅವ್ರ ಮನೆನಾ ಇದು? ಹೌದು. ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಪ್ರೀತಿ ಅನ್ನೋದು ಎರಡು ಕಡೆಯಿಂದನೂ ಇರಬೇಕು, ಒಂದೇ ಕಡೆಯಿಂದ ಇರಬಾರ್ದು. ಹಲೋ ಹಲೋ, ಯಾಕೇನು ಮಾತಾಡ್ತಿಲ್ಲ? ಹಲೋ, ಏನಾಯ್ತ್ರಿ ನಿಮ್ಗೆ? ಹಲೋ, ಗಾಡಿ ರೆಡಿ. ಯಾರಮ್ಮ? ಗೊಂಬೆ ತರ ನಿಂತ್ಕೊಬಿಟ್ಲಲ್ಲ, ಯಾಕೆ? ಹಲೋ ಹಲೋ, ಕಟ್ಟಾಗೋಗಿದ್ಯಲ್ಲ. ಅಲೇಖ್ಯ, ಅದೇ ಧ್ವನಿ. ಎಷ್ಟು ವರ್ಷ ಆಯ್ತು ಕೇಳಿ. ಯಾರು? ಶ್ರೀಕರ್. ಶ್ರೀಕರ? ಹೌದಮ್ಮ, ನನ್ನ ಗಂಡ ನನಗೆ ಫೋನ್ ಮಾಡ್ದ. ಶ್ರೀಕರ್ ಫೋನ್ ಮಾಡೋದು ಅಂದ್ರೇನಮ್ಮ? ನೀನು ಅವನ ಯೋಚನೆಯಲ್ಲೇ ಇದೆಯಲ್ಲ, ಅದಕ್ಕೆ ನಿನ್ಗೆ ಹಂಗನ್ಸಿರತ್ತೆ. ಹಾ, ಅಷ್ಟೇ ಆಗಿರುತ್ತಕ್ಕ. ನಿದ್ದೆ ಮಾಡೋಕ್ಕೂ ಮುಂಚೆ ನಾವ್ ಯಾರನ್ನ ಊಹಿಸ್ಕೊಂಡಿರ್ತೀವೋ ಅವರೇ ಕನ್ಸಲ್ಲಿ ಬರ್ತಾರಕ್ಕ. ಇದು ಅಷ್ಟೇ. ಇಲ್ಲ ಮಾವ, ನನ್ನ ಮನ್ಸಲ್ಲಿ ಗಂಟೆ ಶಬ್ದ ಆಯ್ತು. ಅದು ನನ್ನ ಶ್ರೀಕರ್ ಧ್ವನಿನೇ. ಶ್ರೀಕರ್ ನನ್ನ ಆದಷ್ಟು ಬೇಗ ಭೇಟಿ ಮಾಡ್ತಾನೆ. ಅಲ್ಲ, ನಿನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತಿರೋನು ಬೇಕು ಅಂತ ಯಾಕೆ ಫೋನ್ ಮಾಡ್ತಾನಮ್ಮ? ಎಲ್ಲ ನಿನ್ ಭ್ರಮೆ. ಆ ನಂಬರ್ಗೆ ಕಾಲ್ ಬ್ಯಾಕ್ ಮಾಡೋಣ, ಗೊತ್ತಾಗತ್ತೆ. ಹಾ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ಯಲ್ಲ, ಮೊದಲು ಅಲ್ಲಿಗೆ ಹೋಗ್ಬಿಟ್ಬಾ. ಹೋಗ್ಬಾ ಅಮ್ಮ, ಹೋಗು. ಅದು ನನ್ನ ಶ್ರೀಕರ್ ಧ್ವನಿನೇ. ಅದು ನನ್ನ ಶ್ರೀಕರೇ, ನನ್ನ ಶ್ರೀಕರೇ, ನನ್ನ ಶ್ರೀಕರೇ, ನನ್ನ ಶ್ರೀಕರ್ ಧ್ವನಿನೇ. ಹಾ, ನನ್ನ ಶ್ರೀಕರೇ. ಮಾತಾಡಿದ್ಯಾ ಬಾವ?
ಯಾವುದೋ ಹುಡುಗಿ ರಿಸೀವ್ ಮಾಡಿದ್ಲು, 2 ಮಾತಾಡಿದ್ಲು ಅಷ್ಟೇ. ಆಮೇಲೆ ನಾನು ಹಲೋ ಹಲೋ ಅಂತಾನೆ ಇದ್ದೆ, ಆದರೆ ಆ ಕಡೆಯಿಂದ ಒಂದು ರೆಸ್ಪಾನ್ಸ್ ಬರಲಿಲ್ಲ. ಅದಕ್ಕೆ ಕಟ್ ಮಾಡಿದೆ. ತುಂಬ ಕಷ್ಟಪಟ್ಟು ಸಿರಿಪುರದ ಊರಿನವ್ರ ನಂಬರ್, ಸುತ್ತಮುತ್ತಲಿನ ಊರಿನ ನಂಬರು ತಗೊಂಡಿದ್ದೆ. ನಮ್ಮ ಹತ್ರ ಇರೋ ಎಲ್ಲ ನಂಬರ್ಗೂ ಟ್ರೈ ಮಾಡಿದ್ವಿ. ಅಮ್ಮನವ್ರ ವಿಗ್ರಹದ ಬಗ್ಗೆ ಒಬ್ಬರಿಂದ ಕೂಡ ವಿಷಯ ಗೊತ್ತಾಗ್ಲಿಲ್ಲ. ವಿಗ್ರಹ ಏನಾಗಿರ್ಬೋದು, ಯಾರ ಕೈಗೆ ಸಿಕ್ಕಿರ್ಬೋದು? ಪೌರ್ಣಮಿಗಿನ್ನೂ 10 ದಿನಾನೇ ಇದೆ. ಪೌರ್ಣಮಿಯೊಳಗೆ ಅಮ್ಮನವ್ರು ನಮಗೆ ಸಿಗಲ್ವಾ? ಏನ್ ಬಂಗಾರ, ಮುಖ ಎಲ್ಲ ಹೊಳಿತಾ ಇದೆ. ಅವನಿ ಮತ್ತೆ ಶ್ರೀಕರ್ ವಿಗ್ರಹಕ್ಕೋಸ್ಕರ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ. ಸಿರಿಪುರದ ಊರಿನ ಕೆಲವ್ರ ನಂಬರ್ಗಳನ್ನ, ಸುತ್ತಮುತ್ತ ಊರಿನವ್ರ ಕೆಲವ್ರ ನಂಬರ್ಗಳನ್ನ ತಗೊಂಡು ಎಲ್ಲಾರ್ಗೂ ಫೋನ್ ಮಾಡ್ತಾ ಇದ್ದಾರೆ. ಯಾರಿಂದನೂ ಒಂದು ಚಿಕ್ಕ ವಿಷಯ ಕೂಡ ಸಿಗದೆ ಇರೋ ಕಾರಣಕ್ಕೆ ಇಬ್ರು ಡಿಸಪಾಯಿಂಟ್ ಆಗಿ ಕೂತಿದ್ದಾರೆ. ಬಂಗಾರ, ಅಷ್ಟಕ್ಕೂ ಆ ವಿಗ್ರಹ ಏನಾಗಿರ್ಬೋದು? ಆ ಕಾರಲ್ಲೇ ಸುಟ್ಟೋಗಿರ್ಬೋದಾ? ಕಾರಲ್ಲೇ ಇದ್ದಿದ್ರೆ ಪೊಲೀಸರಿಗೆ ಸಿಗ್ಬೇಕಾಗಿತ್ತು. ಯಾಕಂದ್ರೆ ಅದು ತುಂಬಾ ಮಹಿಮೆ ಇರೋಂಥ ವಿಗ್ರಹ ಅಲ್ವಾ? ನೀರಲ್ಲಿ ಮುಳುಗಿರತ್ತೆ ಹೊರತು ಅಗ್ನಿಲ್ ಮಾತ್ರ ಖಂಡಿತ ಸುಡಲ್ಲ. ಆ ಆಕ್ಸಿಡೆಂಟ್ ಅಲ್ಲಿ ಯಾವುದೋ ಒಂದು ಮಿರಾಕಲ್ ಅಂತೂ ನಡೆದಿದೆ. ಆ ವಿಗ್ರಹ ಸಿಗದೆ ಇದ್ರೆ ಚೆನ್ನಾಗಿರುತ್ತಲ್ವಾ? ನೀನು ಪೂಜೆ ವ್ರತ ಮಾಡೋ ಅವಶ್ಯಕತೆನೇ ಇರಲ್ಲ. ಆ ಹಳ್ಳಿಗೆ ಹೋದಾಗ ಈ ಉತ್ಸವಕ್ಕೆ, ಜಾತ್ರೆಗೆ ನೀನ್ ಪ್ರಸಾದ ಮಾಡ್ಬೇಕಾಗಿರೋ ಅಗತ್ಯ ಕೂಡ ಇರಲ್ಲ. ಇನ್ಮೇಲೆ ಈ ಸಾಮ್ರಾಜ್ಯ ಎಲ್ಲ ನಮ್ಮಿಬ್ರದೇ ಆಗ್ಬಿಡುತ್ತೆ. ದಿನಗಳು ಕಳೀತಿದೆ. ಪೌರ್ಣಮಿ ಹತ್ರ ಬರ್ತಿದೆ. ಅವನಿಗೆ ಹುಚ್ಚಿಡಿತಾ ಇದೆ. ಇಷ್ಟು ದಿನ ಅಮ್ಮನವರಿಗೆ ಸೇವೆ ಮಾಡೋ ನೆಪದಲ್ಲಿ ಪ್ರಸಾದ ತಯಾರಿ ಮಾಡಕ್ಕಾಗತ್ತೆ ಅನ್ನೋ ಪೊಗರಲ್ಲಿ ತುಂಬಾನೇ ಮೆರಿತಾ ಇದ್ಲು. ಇವಾಗ ಅದೇ ವಿಗ್ರಹನ ಕಾಣೆಯಾಗಿ ಮಾಡಿರೋ ಆರೋಪ ಹೊತ್ತು ತನ್ನ ಪ್ರಾಮಾಣಿಕತೆನೆಲ್ಲ ಕಳ್ಕೊಂಡಿದ್ದಾಳೆ. ಈ ವಿಗ್ರಹ ಬದಲಾಗಿರೋದ್ರಲ್ಲಿ ನಮ್ಮಿಬ್ರು ಪಾತ್ರ ಇದೆ ಅಂತ ಗೊತ್ತಾದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಯಾವುದೇ ಪರಿಸ್ಥಿತಿನಲ್ಲೂ ನಮ್ಮ ಬಗ್ಗೆ ಗೊತ್ತಾಗೋ ಅವಕಾಶನೇ ಇಲ್ಲ. ಅಂತ ಬ್ಯಾಡ್ ಟೈಮ್ ನಮಗ್ ಬಂದ್ರೆ ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸಿ ಅವನಿ ಮೇಲೆ ಹಾಕ್ಬಿಡೋಣ. ಅಬ್ಬಾ, ಇಂಥ ಕ್ರಿಮಿನಲ್ ಬ್ರೈನ್ ಇರೋ ಹೆಂಡತಿ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ, ನಮ್ಮ ಎಂಜಾಯ್ಮೆಂಟಲ್ಲಿ ನಾವಿರೋಣ. ಮನೆ ಪರಿಸ್ಥಿತಿ ನೋಡ್ತಿದ್ರೆ ಕಾವ್ಯನ ಸಂಸಾರ ಯಾವಾಗ ಸರಿ ಹೋಗುತ್ತೋ ಏನೋ, ಏನೂ ಅರ್ಥನೇ ಆಗ್ತಿಲ್ಲ.
ಊಟ ಕೂಡ ಸರಿಯಾಗಿ ಮಾಡೋದನ್ನ ನಿಲ್ಸಿದಾಳೆ. ಸಮಾಧಾನದ ಮಾತು ಹೇಳಿ ನಾವು ಅವಳಿಗೆ ಊಟ ಮಾಡ್ಸೋಣ ನಡಿ. ಕಾವ್ಯ, ಅಮ್ಮ ಕಾವ್ಯ, 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 ಕಾವ್ಯ ಕಾವ್ಯ ಎಲ್ಲಿಗೆ ಹೋದ್ಲು ರೀ? ಹೊರಗಡೆ ಇದ್ದಾಳೆ, ನೋಡ ನಡಿ. ನಡೀರಿ. ಕಾವ್ಯ? ಕಾವ್ಯ ಏನ್ರಿ ಕಾವ್ಯ ಎಲ್ಲಿಗೆ ಹೋದ್ಲು? ಒಳಗಡೆ ನೋಡೋಣ ನಡಿ. ಹಾ. ಕಾವ್ಯ, ಕಾವ್ಯ ಕಾವ್ಯ, ಕಾವ್ಯ ಕಾವ್ಯ, ಕಾವ್ಯ ಕಾವ್ಯ? ಎಲ್ಲಿದೆಯೇ? ಕಾವ್ಯ ಕಾವ್ಯ ಏನಾಯ್ತು? ಕಾವ್ಯ ಮನೇಲಿ ಕಾಣಿಸ್ತಿಲ್ಲ. ನಿಮ್ ರೂಮ್ಗೇನಾದ್ರೂ ಬಂದಿದ್ಲಾ? ಆಹಾ ಇಲ್ವಲ್ಲ. ಅಮ್ಮ ನಿಹಾರಿಕಾ, ನೀವೇನಾದ್ರೂ ನೋಡಿದ್ರಾ? ಇಲ್ಲ ವಸಂತ ಅವ್ರೆ. ಮನೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ಲು ಅಂತ. ಗಾಬರಿ ಆಗ್ಬೇಡಿ, ಮನೇಲಿಲ್ದೆ ಎಲ್ಲಿಗೆ ಹೋಗ್ತಾಳೆ? ಬಾಲ್ಕನಿಲಿ ಹುಡುಕಿದ್ರಾ? ನಾನು ಬಾಲ್ಕನಿಯಿಂದಾನೇ ಬರ್ತಿದ್ದೀನಿ ಮಾವ, ಅವಳಿಲ್ಲ. ಕಾವ್ಯ ಕಾಣಿಸ್ತಿಲ್ಲ ಅಂದ್ರೆ ನನಗೆ ಯಾಕೋ ಭಯ ಆಗ್ತಿದೆ ವಸಂತ. ಏನ್ ಹೇಳ್ತಿದ್ದೀರಾ ರೀ? ಹೌದು, ಇನ್ನು ನನ್ನ ಜೀವನ ಸರಿ ಹೋಗಲ್ಲ ಅಂತ ಡಿಪ್ರೆಷನ್ಗೆ ಹೋಗಿ ಏನೋ ನಿರ್ಧಾರ ತಗೊಂಡಿರೋ ಹಾಗನ್ನಿಸ್ತಿದೆ. ಅಂದ್ರೆ ಏನ್ರಿ ನಿಮ್ ಉದ್ದೇಶ? ಏನಿರುತ್ತೆ, ಅವಾಗ ಒಂದ್ಸರಿ ಆತ್ಮಹತ್ಯೆ ಪ್ರಯತ್ನ ಮಾಡ್ದಾಗೆ ಈ ಕೂಡ ಸಾಯೋದಕ್ಕೆ ಎಲ್ಲಿಗೋ ಹೋಗಿರ್ತಾಳೆ. ಏನಯ್ಯ ಮಾತುಗಳು? ಇವ್ರು ಹೇಳ್ದಾಗೆ ಕಾವ್ಯ ಅಂಥ ನಿರ್ಧಾರನೇ ತಗೊಂಡಿರ್ತಾಳೆ. ಅಯ್ಯೋ, ನನ್ನ ಮಗಳಿಗೆ ಎಂಥ ಗತಿ ತಂದಿದ್ಯಾ ದೇವ್ರೇ. ಇದ್ರಲ್ಲಿ ದೇವ್ರು ಮಾಡಿದ್ದು ಏನೂ ಇಲ್ಲ ವಸಂತ ಅವ್ರೆ, ಎಲ್ಲ ಅವನಿ ಮಾಡಿದ್ದೆ. ಹೌದಕ್ಕ, ಕಾವ್ಯ ಲೈಫ್ ಡಿಸ್ಟರ್ಬ್ ಆಗೋದಕ್ಕೆ ಆ ಅವನಿನೇ ಕಾರಣ. ಗರ್ಭಗುಡಿಯಿಂದ ದೇವ್ರು ಹೊರಗಡೆ ಹೋಗೋದು ಎಷ್ಟು ಅನಿಷ್ಟನೋ, ನಮ್ಮ ಮನೆಯಿಂದ ಅಮ್ಮೋರು ಹೋಗಿರೋದು ಕೂಡ ಅಷ್ಟೇ ಅನಿಷ್ಟ. ಅದಕ್ಕೆ ಇಂಥ ಸಮಸ್ಯೆಗಳೆಲ್ಲ ಆಗ್ತಿದೆ. ಈ ತರ ಹೇಳ್ಬಾರ್ದು, ಆದ್ರೆ ಇವಾಗ ನೀವು ಕಾವ್ಯಂಗೋಸ್ಕರ ಅಳ್ತಾ ಇದ್ದೀರಾ. ಇನ್ನೊಂದು 10 ದಿನ ಆದ್ಮೇಲೆ ನಾವೆಲ್ಲರೂ ಅತ್ತೆ ಅವ್ರಿಗೋಸ್ಕರ ಅಳ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಏನಮ್ಮ ಮಾತುಗಳು? ವಾಸ್ತವ ಯಾವಾಗ್ಲೂ ಕಹಿಯಾಗೇ ಇರುತ್ತಪ್ಪ. ಮಾಡ್ಬಾರ್ದು ತಪ್ಪೆಲ್ಲ ಮಾಡಿರೋ ಅವನಿ ಜವಾಬ್ದಾರಿ ಇಲ್ದೇನೆ ಎಲ್ ತಿರುಗ್ತಿದ್ದಾಳೋ ಏನೋ. ಅವನಿಗಿಂತ ಹೆಚ್ಚು ಜವಾಬ್ದಾರಿ ಇರೋರು ಈ ಮನೇಲಿ ಯಾರಿದ್ದಾರೆ? ಅದಕ್ಕೆ ನನ್ನ ಹೆಂಡತಿ ಇಲ್ವಾ ಹೇಳು? ಹಾ, ಹೋಗಿ ಹೋಗಿ ನಿನ್ನ ಹೆಂಡತಿ ಬಗ್ಗೆನೇ ಮಾತಾಡ್ಕೋಬೇಕು ಅಷ್ಟೇ. ಲೇಯ್, ನೀನ್ ತುಂಬಾ ಜಾಸ್ತಿ ಮಾತಾಡ್ತಾ ಇದೀಯಾ, ಹೇಳ್ತಾ ಇದ್ದೀನಿ. ಮನೇಲಿ ಯಾವ ಸಮಸ್ಯೆ ಬಂದ್ರೂ ಅವನ ಮೇಲೆ ಆರೋಪ ಮಾಡೋದು ನಿಮಗೆ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಯಾಕಷ್ಟು ಕೋಪ ಬರ್ತಿದೆ ಶ್ರೀಕರ್ ನಿನ್ಗೆ? ಅವನಿ ಮಾಡಿರೋ ಬುದ್ಧಿ ಇಲ್ದಿರೋ ಕೆಲ್ಸದಿಂದಾನೇ ನಾವೆಲ್ಲರೂ ಸಫರ್ ಆಗ್ತಿರೋದು ಇವತ್ತು. ಏಯ್, ಮೊದಲು ಅವನಿನ್ ಕರಿಯೋ. ಅಮ್ಮ, ಅವನಿ ಮನೇಲಿಲ್ಲ. ಎಲ್ಲಿಗೆ ಹೋಗಿದ್ದಾಳೆ? ಕಾವ್ಯನ ಅತ್ತೆ ಮನೆಗೆ ಬಿಟ್ಟು ಬರೋದಕ್ಕೆ ಹೋಗಿದ್ದಾಳೆ. ವಿಷಯ ಏನು ಅಂತ ತಿಳ್ಕೊಳ್ದೇನೆ ಎಲ್ಲರೂ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದೀರಾ. ಕಾವ್ಯ ಅತ್ತೆ ಮನೆಯವರು ದುಡ್ಡು ಆಸ್ತಿನ ಕೊಡದೆ ಅವಳನ್ನ ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದಾರಲ್ವಾ? ಅವನೇನ್ ತಗೊಂಡು ಹೋಗಿದ್ದಾಳ? ಆಸ್ತಿ ದುಡ್ಡನ್ನ ನೀವು ತಂದು ಕೊಟ್ಟಿದ್ದೀರಾ? ಯಾಕೋ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ? ಹಾಗೆ ಮಾತಾಡ್ತಿರೋದು ನೀನು, ನಾನಲ್ಲ. ಕಾವ್ಯನ ಬರಿಗೈಯಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ಒಪ್ಕೊಳ್ಳೋದಿಲ್ವಲ್ಲ? ಹಾಗಂತ ನೀವೇನು ಕೊಡಲ್ಲ ಅಲ್ವಾ? ಒಂದು ಸಲ ಕೊಟ್ರೆ ಅದು ವ್ಯಸನವಾಗಿ ಬದಲಾಗತ್ತೆ. ಅದಕ್ಕೆ ಅವಳ ಕಷ್ಟ ಏನೋ ಅವಳು ಪಡೋದಕ್ಕೆ ಹೋಗಿದ್ದಾಳೆ. ನೀವು ಕೇಳಿದ ಮಾತನ್ನೇ ನಾನು ಅವನಿಗೆ ಕೇಳಿದೆ. ಆ ಹುಡುಗಿ ಮನೇಲೆ ಅಳ್ತಾ ಕೂತಿದ್ದಾಳೆ. ಕೈಯೋ ಕಾಲ ಹಿಡಿದು
ಬೇಡ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೇಳಿದ್ಲು. ಕಾವ್ಯ ನಮ್ಮ ಮನೆಗೆ ಬಂದ್ಮೇಲಿಂದ ನಿಮ್ಮಲ್ಲಿ ಯಾರಾದ್ರೂ ಚಿಕ್ಕ ಚಿಕ್ಕ ಪ್ರಯತ್ನನಾದ್ರೂ ಮಾಡಿದ್ರ? ತಂದೆ ತಾಯಿಯಾಗಿ ನೀವೇನಾದ್ರೂ ಮಾಡಿದ್ರ? ತಪ್ಪು ಮಾಡ್ದವ್ರೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು ಶ್ರೀಕರ್ ಅವರೇ, ಅದು ನಮ್ಮನೆ ರೂಲ್ಸ್ ಅಲ್ವಾ? ಅಂದ್ರೆ ನಮ್ ಹತ್ರ ಅವ್ರ ಕಾಲ್ ಹಿಡ್ಕೊ ಅಂತಿದ್ಯಾ? ನೀವ್ ಯಾರು ಏನು ಮಾಡ್ಬೇಕಾಗಿಲ್ಲ. ಅವನಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಿದ್ದಾಳೆ. ಈ ಮಧ್ಯ ನಿಮಗೆ ಗೊತ್ತಾಗದೇ ಇರೋ ಹಾಗೆ ಪವನ್ ಅವ್ರನ್ನ ಭೇಟಿ ಮಾಡಿ ಬಂದ್ವಿ. ಅವನಿನ ಇಲ್ಲಿರೋರು ಯಾರು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಅವನಿ ಅವ್ರನ್ನ ಒಪ್ಸೋಕಾದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ನ ಮಗಳು ಮತ್ತೆ ಮನೆಗೆ ಬರ್ತಾಳೆ. ಅವ್ರು ಕೇಳಿದ್ ಯಾವ್ದು ಕೊಡ್ದೇನೆ ಕಾವ್ಯನ ಕರ್ಕೊಂಡು ಹೋಗಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಯಾವ್ದೋ ಪ್ಲಾನ್ ಇಂದಾನೆ ಹೋಗಿರ್ತಾಳೆ. ಕಾವ್ಯ ಬಾ ಇಳಿ. ನಡಿ ಕಾವ್ಯ. ಭಯ ಆಗ್ತಿದೆ ಅತ್ತೆ. ನಾನೊಂದು ನಂಬಿಕೆಯಿಂದ ಬಂದಿದ್ದೀನಿ. ನಿನ್ನ ಭಯನ ದೂರ ಮಾಡ್ತೀನಿ, ನಿನ್ನ ಸಂಸಾರ ಸರಿ ಮಾಡ್ತೀನಿ. ನಡಿ. ಅವ್ರ ಆಸೆನ ನೆರವೇರಿಸೋವರೆಗೂ ಹೊಸಲು ದಾಟಕ್ ಬಿಡಲ್ಲ ಅತ್ತೆ. ಇದು ನನ್ನ ಕೊನೆ ಪ್ರಯತ್ನ, ಏನಾಗುತ್ತೋ ನೋಡೋಣ. ನಡಿ ಬಾ. ಕಾವ್ಯ, ನೀನ್ ಇಲ್ಲೇ ಇರು, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅವರೇ ಬಂದು ನಿನ್ನನ್ನು ಕರ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಅವ್ರು ಕೇಳಿದ್ರಲ್ಲಿ ನೀನು ಒಂದು ಕೂಡ ತಗೊಂಡು ಬಂದಿಲ್ಲ. ಅವರು ನನ್ನನ್ನು ಹೆಂಗೆ ಕರ್ಕೊಂಡು ಹೋಗ್ತಾರೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು. ಪವನ್, ಪವನ್, ಇದಕ್ಕೂ ಮುಂಚೆ ನಿನ್ ಗಂಡ ಬಂದಾಗ ಕೂಡ ನಿನ್ ಕೈಯಲ್ಲಿ ಏನೂ ಇರಲಿಲ್ಲ. ಇವಾಗ ಕೂಡ ಬರಿಗೈಯಲ್ಲಿ ಬಂದಿದ್ದೀಯಾ? ಮೀಟಿಂಗ್ ಏನು ಮಾಡಬೇಡ, ನೀನು ಹೊರಡು ಹೊರಡು. ಇನ್ನೊಂದ್ಸಲ ಯೋಚನೆ ಮಾಡಿ. ನಾವೊಂದು ನಿರ್ಧಾರ ತಗೊಂಡ್ಮೇಲೆ ಯೋಚನೆ ಮಾಡೋದಿರಲ್ಲ. ನಮ್ಮ ಡಿಮ್ಯಾಂಡ್ಸು ವರ್ಕೌಟ್ ಆಗಬೇಕು ಅಷ್ಟೇ. ನೀವ್ ಕೇಳ್ತಾ ಇರೋದು ಅನ್ಯಾಯವಾದ ಕೋರಿಕೆಗಳು ಅಂತ ನೀವು ಅನ್ಕೋತಾ ಇದ್ದೀರಾ, ಆದರೆ ನಮ್ಮ ದೃಷ್ಟಿಲಿ ಅದು ನ್ಯಾಯವಾದ ಕೋರಿಕೆಗಳೇ. ನಮ್ಮ ಕಂಡೀಷನ್ಸ್ನ ನೀವು ಒಪ್ಕೊಳ್ಳೇಬೇಕು. ವರದಕ್ಷಿಣೆ ಕಿರುಕುಳ ಒಳ್ಳೇದಲ್ಲ. ಕಿರುಕುಳ ಕೊಡ್ತಿದೀವಿ ಅಂತ ಮಹಿಳಾ ಸಂಘಗಳಿಗೆ ಹೇಳ್ಕೊತೀಯೋ, ಮೀಡಿಯಾ ಅವ್ರಿಗೆ ಹೇಳ್ಕೊತೀಯೋ, ಯಾರಿಗೆ ಹೇಳ್ಕೊತೀಯೋ ಹೇಳ್ಕೊ, ನಿನ್ನಿಷ್ಟ. ಸರಿ, ಹಾಗಿದ್ರೆ ನಿಮ್ ಎಲ್ಲ ಡಿಮ್ಯಾಂಡ್ಸ್ನು ಒಂದು ಕಾಗದದ ಮೇಲೆ ಬರೆದು ಸಹಿ ಮಾಡಿ ಕೊಡಿ. ನಾನು ನಮ್ಮ ಅತ್ತೆ ಮಾವನ ಹತ್ರ ಮಾತಾಡ್ತೀನಿ. ಮಾತಲ್ಲಿ ಹೇಳಿದ್ವಿ ಅಲ್ವಾ? ಯಾವುದಕ್ಕಾದ್ರೂ ಒಂದು ಆಧಾರ ಇರಬೇಕು. ನೀವು ಕೇಳಿದ್ದನ್ನೆಲ್ಲ ತೀರ್ಸಿದ ಮೇಲೆ ಮತ್ತೆ ನಿಮ್ಮಲ್ಲಿ ಹೊಸ ಕೋರಿಕೆಗಳು ಬರಲ್ಲ ಅಂತ ನಂಬಿಕೆ ಏನು ಹೇಳಿ? ಕೇಳಿದ್ ಕೊಟ್ರೆ ಸಾಕು, ಆಮೇಲೆ ಇನ್ನೇನು ಕೇಳಲ್ಲ. ನನಗೆ ನಂಬಿಕೆ ಇಲ್ಲ. ಏನೇ ಆದರೂ ಸರಿ, ಬರೆದ್ಬಿಟ್ಟು ಕೊಡಿ. ಸರಿ, ಹಾಗೆ ಮಾಡೋಣ. ಲೋ ಪವನ್, ಪೆನ್ನು ಪೇಪರ್ ತಗೊಂಡ್ ಬಾ. ಬರೀರಿ. ಕುಮಾರ್ ಗಿರಿಜಾ ಅನ್ನೋ ನಾವು ನಮ್ಮ ಮಗ ಪವನ್ ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋ ಕಾವ್ಯನ ಸೊಸೆಯಾಗಿ ಒಪ್ಕೊಳ್ಳೋದಕ್ಕೆ ವೇದವತಿಯವರು ನಮ್ಮ ಕೋರಿಕೆಗಳನ್ನ ತೀರಿಸದೆ ತಪ್ಪಲ್ಲ. ಅದೇನು ಅಂದ್ರೆ ಕೋಟಿ ರೂಪಾಯಿ ವರದಕ್ಷಿಣೆ. ಸಿಟಿಲಿ 10 ಎಕರೆ ಜಾಗ. ಸಿಟಿಲಿ 10 ಎಕರೆ ಜಾಗ. ಮಲ್ಲೇಶ್ವರಂನಲ್ಲಿರೋ ಬಿಲ್ಡಿಂಗು. ಮಲ್ಲೇಶ್ವರಂನಲ್ಲಿ ಒಂದು ಬಿಲ್ಡಿಂಗು.
ಕಾಸ್ಟ್ಲಿ ಕಾರು. ಕಾಸ್ಟ್ಲಿ ಕಾರು. ಇದ್ರ ಜೊತೆಗೆ ನೀವು ನಿಮ್ಮ ಮಗಳಿಗೆ 1 ತೊಲೆ ಬಂಗಾರದ ಆಭರಣ ಹಾಕಿ ನಮ್ಮ ಹತ್ರ ಕಳಿಸಿದ್ರೆ ಮಾತ್ರ ನಾವು ಕಾವ್ಯನ ಸೊಸೆಯಾಗಿ ಸ್ವೀಕರಿಸ್ತೀವಿ ಅಂತ ತಿಳಿಸ್ತಿದ್ದೀವಿ. ಇಂತಿ ಕುಮಾರ್ ಗಿರಿಜಾ ಪವನ್. ನೀವು ಸೈನ್ ಮಾಡಿ.